ಎಲ್ಲರಿಗೂ ನಮಸ್ಕಾರ. ನಿಸರ್ಗ ಪಾಕಶಾಲೆಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ರಾಗಿ ಹಿಟ್ಟಿನ ಅಂಬ್ಲಿ ಮಾಡೋದು ಹೇಗೆ ಅಂತ ನೋಡುವ. ತುಂಬ ಹೆಲ್ದಿಯಾದಂತಹ ಫುಡ್, ನಾವು ಡಯಟ್ ಫುಡ್ ಅಂತಲೂ ಕರಿಬೋದು. ನಾನಿಲ್ಲಿ 2 ಸ್ಪೂನಿಗಾಗುವಷ್ಟು ರಾಗಿ ಹಿಟ್ಟನ್ನು ತಗೊಂಡಿದ್ದೇನೆ. ಇದಕ್ಕೆ ನಾವು 1 ಗ್ಲಾಸ್ ನೀರು ಹಾಕಿಕೊಂಡು, ತಣ್ಣೀರು ಹಾಕಿಕೊಳ್ಳುವ. ನೀರು ಹಾಕಿಕೊಂಡು ಗಂಟಾಗದಂತೆ ಇದನ್ನು ನಾವು ಚೆನ್ನಾಗಿ ಕಲಸಿಟ್ಕೊಳ್ಳುವ. ನೋಡಿ, ಕಲಸಿಟ್ಕೊಂಡಾಗಿದೆ. ನಾನಿಲ್ಲೊಂದು 2 ಗ್ಲಾಸಿಗಾಗುವಷ್ಟು ನೀರನ್ನು ತಗೊಂಡಿದ್ದೇನೆ. ಈ ನೀರನ್ನು ನಾವೀಗ ಬಿಸಿಗಿಡುವ. ನೀರು ಬಿಸಿ ಆಗ್ತಾ ಬರುವಾಗ ನಾನಿದಕ್ಕೆ ಒಂದು 1/4 ಸ್ಪೂನಿಗಾಗುವಷ್ಟು ಜೀರಿಗೆ ಸೇರಿಸಿದ್ದೇನೆ. ಹಾಗೆ ಒಂದು ಹಸಿಮೆಣಸನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ. ಈಗ ಇದಕ್ಕೆ ನಾವು ಕಲಸಿಟ್ಟಂತಹ ರಾಗಿಯ ಪೇಸ್ಟನ್ನು ಸೇರಿಸ್ಕೊಳ್ಳುವ. ರುಚಿಗೆ ಬೇಕಾದಷ್ಟು ಉಪ್ಪನ್ನು ಸೇರಿಸ್ಕೊಂಡು ಸಣ್ಣ ಉರಿಯಲ್ಲಿ ನಾವು ಇದನ್ನು ಕುದಿ ಬರ್ಸ್ಕೊಳ್ಳುವ. ನೀವು ಬೇಕಿದ್ರೆ ಪೆಪ್ಪರ್ ಪೌಡರನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ಬೋದು. ಒಂದು ಕುದಿ ಬರ್ಸ್ಕೊಳ್ಳುವ. ನಾವು ಕುದಿ ಬರುವಾಗ ನಿಮಗೆ ಇದು ರಾಗಿ ಮಣ್ಣಿ ಥರ ಆಗಿದೆ, ಥಿಕ್ನೆಸ್ ಜಾಸ್ತಿ ಆಗಿದೆ ಅಂತ ಅನಿಸಿದರೆ ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೋದು. ನೋಡಿ, ರಾಗಿ ಅಂಬ್ಲಿ ಈಗ ರೆಡಿಯಾಗಿದೆ. ಒಲೆಯನ್ನು ಆಫ್ ಮಾಡಿಕೊಳ್ಳುವ. ನಾನೀಗ ಕೊನೆಗೆ ಇದಕ್ಕೆ ಹೆಚ್ಚಿಟ್ಟಂತಹ ಈರುಳ್ಳಿಯನ್ನು ಸೇರಿಸ್ಕೊಳ್ತಾ ಇದ್ದೇನೆ. ನೀವು ಬೇಕಾದ್ರೆ ಈರುಳ್ಳಿಯನ್ನು ಫ್ರೈ ಮಾಡಿನೂ ಸೇರಿಸ್ಕೊಳ್ಬೋದು, ಅಥವಾ ಇದನ್ನು ಸೇರಿಸ್ಕೊಳ್ಬೇಕಂತನೂ ಇಲ್ಲ, ಈರುಳ್ಳಿ ಆಪ್ಷನಲ್ಲೇ. ಸೇರಿಸ್ಕೊಂಡು ಒಮ್ಮೆ ಮಿಕ್ಸ್ ಮಾಡಿಕೊಳ್ಳುವ. ನೋಡಿ, ಹೆಲ್ದಿಯಾದಂತಹ ರಾಗಿ ಅಂಬ್ಲಿ ಈಗ ರೆಡಿಯಾಗಿದೆ. ನೀವು ಕೂಡ ಇದನ್ನು ಟ್ರೈ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಿಸಿದ ಎಲ್ಲರಿಗೂ ಧನ್ಯವಾದಗಳು.